ವೀಕ್ಷಕರೇ, ಅದು ಅಸಲಿ ಮೋಸದ ಮಹಾಕತೆ. ಮಾತು ಎತ್ತಿದ್ರೆ ಭೂಮಾಲೀಕರ ಮೇಲೆ ತಪ್ಪು ಹೊರಿಸಿ ಮೆರೆಯುವ ಮಹಾದೋಕದ ಶೋಕದ ಕತೆ. ಅಸಲಿಗೆ ಇದು ನಡೆದಿರೋದು ಸೈನಿಕರ ಹೆಸರಲ್ಲಿ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಭೂಮಾಫಿಯಾದ ಕತೆ ಹೇಳುವ ರೆಸಿಡೆಂಟ್ಗಳು ಇಲ್ಲಿ ಪಕ್ಕ ಭೂಮಾಲೀಕರ ಮೇಲೆ ಮುಗಿಬಿದ್ದಿದ್ದಾರೆ. ಅಸಲಿಗೆ ಇದು ನಡೆದಿರೋದು GBA ವ್ಯಾಪ್ತಿಯ ಯಲಹಂಕ ವಾರ್ಡ್ ನಂಬರ್ 2ರ ಚೌಡೇಶ್ವರಿಯಲ್ಲಿ. ಅಸಲಿಗೆ ಕೃಷಿ ಭೂಮಿಯಲ್ಲಿ ಲೇಔಟ್ ನಿರ್ಮಿಸಲು ಇವರಿಗೆ ಅಧಿಕಾರ ಕೊಟ್ಟವರ್ಯಾರು ಅನ್ನೋದು ಯಾವತ್ತಿಗೂ ನಿಗೂಢ. ಸತ್ತವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಲೇಔಟ್ ನಿರ್ಮಿಸಿರುವ ಸಲೀಂ ಮತ್ತು ಸೈನಿಕ್ ವಿಹಾರ್ ಗ್ಯಾಂಗ್ನ ಅಸಲಿ ಕಥೆಯನ್ನ ಈ ಇಂದಿನ ಓನರ್ ರಫೀಕ್ ಬಿಚ್ಚಿಡ್ತಾರೆ ನೋಡಿ. 1995 4 ಎಕರೆ ಜಮೀನ ನಾನು ಇದು ಪರ್ಚೇಸ್ ಮಾಡಿ 97 ಬೇರೆಯವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಬಿಟ್ಟೆ. ಓಕೆ ಸರ್. ಸೊ 97 ಮೇಲೆ ನಾನು ಅದು ಯಾರು ಸಲೀಂ ಅಂತವನು 1990 ಒಂದು GBA ರೆಡಿ ಮಾಡ್ಕೊಂಡಾನೆ. ಕೋರ್ಸ್ ನನ್ನ ಸಿಗ್ನೇಚರ್ ಅಲ್ಲ. 2006 ಆನ್ವರ್ಡ್ಸು ಎಲ್ಲ ಸೈಟ್ಗಳೆಲ್ಲ ರಿಜಿಸ್ಟ್ರೇಷನ್ ಮಾಡಿದ್ದಾನೆ. ಅದೇ ಥರ ಮರಿಯಪ್ಪ ಅವರು 1995 ಜಾಗ ತಗೊಂಡು 1995 ನನ್ನ ಫ್ರೆಂಡು ಶಾಂತಂದ್ರ ಬದ್ದೀಜ ಅಂತಿದ್ದಾರೆ. ಅವ್ರ ಹೆಸರಿಗೆ 6 ಎಕರೆನ 33 ನಮಗೆ ಸೇಲ್ ಮಾಡಿಬಿಟ್ರು. ಸೊ ಮರಿಯಪ್ಪ 96 ಆದಮೇಲೆ ಓನರ್ ಎಲ್ಲ ಏನೂ ಇಲ್ಲ. ಅದನ್ನು 98 ಸೇಮ್ ಮಾಡಿಬಿಟ್ಟು ಅದಕ್ಕೂ ಒಂದು GBA ರೆಡಿ ಮಾಡ್ಕೊಂಡವನು. ಯಾರ್ದು? ಮರಿಯಪ್ಪ ಓನರೇ ಎಲ್ಲ ಆವತ್ತು. ನಾನು 2006 ಆದಮೇಲೆ ಓನರ್ ಎಲ್ಲ ಏನೂ ಇಲ್ಲ. ಅದನ್ನು ರೆಡಿ ಮಾಡಿಕೊಂಡು ಎಲ್ಲ ಈ ಥರ ಎಲ್ಲ ಲೇಔಟು ಇದು ಪರ್ಚೇಸ್ ಮಾಡಿ ಅವ್ರಿಗೆ ಎಲ್ಲ ಮಾಡಿ ಫ್ರಾಡ್ ಎಲ್ಲ ಮಾಡಿ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದಾರೆ. ಆದರೆ ಇದರಲ್ಲಿ ಯಾಕೆ ಈ ಥರ ಎಲ್ಲ ಆಯಿತು ಅಂತ ಹೇಳಿದರೆ ಇದಕ್ಕೆಲ್ಲ ಕಾರಣ ಸೈನಿಕ್ ವಿಹಾರ್ನವರು. ಅವನು ಒಬ್ಬನೇ ಮಾಡಿಲ್ಲ. ಇದು ಸಲೀಂ ಒಬ್ಬೇ ಇಲ್ಲ. ಸ್ಟಾರ್ಟಿಂಗಲ್ಲೇ ಇದಾದ ತಕ್ಷಣ 2006 ನಾನು ಹೋಗ್ಬಿಟ್ಟು ಇವ್ರ ಶೆಡ್ಡುಗಳು ಪಡ್ಡುಗಳು ಏನೇನಿತ್ತು ಎಲ್ಲ ಡಿವ್ಯಾಲಿಷ್ ಮಾಡಿಬಿಟ್ಟೆ. ಅವನು ಯಾವನು ಶರ್ಮಾ ಅಂತಿದ್ದಾನಲ್ಲ, ಅವ್ನು ಬಂದು ಕಾಲು ಹಿಡ್ಕೊಂಡ್ಬಿಟ್ಟ, ನಮ್ಮ ಮನೆ ಹೊಡಿಬೇಡಿ ಅಂತ. ಅದಕ್ಕೆ ಅವ್ನು ಬಿಟ್ಬಿಟ್ಟೆ. ಅದ್ಯಾರೋ ವೀಣಾ ಅಂತಿದ್ದಾಳೆ ಅವಳು ಬಂದು ಕಾಲು ಹಿಡ್ಕೊಂಡ್ಬಿಟ್ಲು ಒಂದು ಮನೆ. ಹಾಗೆ 3 ಮನೆನ ಬಿಟ್ಟೆ. ಮಿಕ್ಕಿದ್ದೆಲ್ಲ ಡಿಮಾಲಿಷನ್ ಮಾಡಿಬಿಟ್ಟೆ. ದೊಡ್ಡ ಒಂದು ಆರ್ಚ್ ಇತ್ತು ಸೈನಿಕ್ ವಿಹಾರ್ ಅಂತ, ಎಲ್ಲ ಕಿತ್ತು ಮಿಸಾಗ್ಬಿಟ್ಟೆ 2006. ಆಮೇಲೆ ಈ GBA 2090 ಅಲ್ಲ ಅದು ಕೊಟ್ಟಿರೋದು ಉರ್ದುಯಲ್ಲಿ ಸೈನ್ ಮಾಡಿದ್ದಾರೆ. ನನಗೆ ಉರ್ದು ಬರೋದಿಲ್ಲ, ಏನೂ ಇಲ್ಲ, ಗೊತ್ತಾಯ್ತು. ನಾನು ಬದಲಟನ್ ಕನ್ನಡ. ಸೊ ಆ ಉರ್ದುಯಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದಾರೆ. ಇದೆಲ್ಲ ಗೊತ್ತಾದ್ಮೇಲೆ ನಾವು ಅವಾಗ ರಾಜನಕುಂಟೆ ಜುಡಿಷನಲ್ಲಿ ಇತ್ತು ಪೊಲೀಸನ್ನು. ನಾವು ಕಂಪ್ಲೇಂಟ್ ಕೊಟ್ವಿ, ಜೈಲ್ಗೂ ಕಳಿಸಿದೆ. ನಾನು 3 ಸಾರಿ ಕಳಿಸಿದ್ದೀನಿ. ನಾವು ಸೈನಿಕ್ ವಿಹಾರ್ನವರು ಅನ್ನೋದು. ಇವರು ಏನು ಸೈನಿಕ್ ವಿಹಾರ್ನವರು ಸಾಚ ಅಲ್ಲ, ಅವರು ಎಲ್ಲ ಒಂದೇ. ಆ ಖಾತೆಗಳು ಎಲ್ಲ ಬೋಗಸು, ಅದು ಫೋರ್ಜರಿನೇ, ಗೊತ್ತಾಯ್ತಾ. ಅವರು ಅವತ್ತರ ನಾವು ಎಂಡಸ್ಮೆಂಟ್ ತಗೊಂಡಿದ್ವಿ ಪಂಚಾಯತ್ ಅವರದ, ಏನು ಗಣಿಗಳಲ್ಲಿ ನಾವು ಯಾವುದು ಖಾತೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಮಾಡುವಾಗ ಅದು BBMP ಜುಡಿಷನ್ನು, ಅದು ಅಲ್ಲ, ಪಂಚಾಯತಿ ಜುಡಿಷನ್ನು ಅಲ್ಲ, ಏನೂ ಇಲ್ಲ. ಹಾಗಾಗಿ ಎಲ್ಲ ಫ್ರಾಡ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ಈ ಸೇಲ್ಡಿಡಲ್ಲಿ ಮೊನ್ನೆ ನಾವು ಅಡ್ವೊಕೇಟ್ ಇದ್ದಾನೆ, ಮೊನ್ನೆ ನಿಮ್ಮ ಇದರಲ್ಲಿ ಏನು ಹೇಳ್ದ, ಸೇಲ್ಡಿಡು ಮಾಡಿರೋದು ರಫೀಕ್ದು ಸಿಗ್ನೇಚರ್ ಇಲ್ಲ, ಹಾಗಾಗಿ ಈ ಸೇಲ್ಡಿಡ್ಗೆ ವ್ಯಾಲ್ಯೂ ಇಲ್ಲ ಅಂತ. ಅದೇ ಥರ ಶಾಮಸುಂದರ್ ಸೇಲ್ಡಿಡ್ಗೂ ವ್ಯಾಲ್ಯೂ ಇಲ್ಲ ಅಂತ. ಅವನೇನು ಅಡ್ವೊಕೇಟಾ ಬೇರೆ ಏನೋ ಸರಿಯಾಗಿ ಹೇಳ್ಬಿಡ್ತೀನಿ ನಾನು. ಜನನ ಇಡಬೇಕಾಗ್ತದೆ, ಮಾಡಬೇಕಾಗ್ತದೆ. ಇವ್ರು ಮಾಡಿರೋ ದೊಡ್ಡ ಕೆಲಸಕ್ಕೆ ನಾವು ಮಾಡ್ಬೇಕು ತಾನೆ. ಹಾಗೆ ರೌಡಿಗಳು ಅಂತ ನಮ್ಗೆ ಹೇಳ್ಬಿಟ್ರೆ ಅವರು ರೌಡಿಗಳು, ಫ್ರಾಡ್ಸ್ಟರು ಎಲ್ಲ ಇವರೇ. ಇವಾಗ ಎಲ್ಲ ಸರೋಗ್ಬಿಡ್ತದೆ. ನಮ್ಮ ಎಲ್ಲ ನಮ್ಮ ಫೇವರಾಗ ಮೊನ್ನೆ ಹೇಳ್ಕೊಳ್ತಾ ಇದ್ರಲ್ಲ, ನಮ್ಮ ಕಡೆ ಆಗಿದೆ ಅಂತ, ಏನೋ ಸ್ವೀಟ್ ಎಲ್ಲ ಬರ್ಕೊಂಡಿರತ್ತಲ್ಲ, ಗೊತ್ತಾಯ್ತಾ. ಅವ್ರ ಕಡೆಯಿಂದ ಏನೂ ಆಗಿಲ್ಲ, ಜಡ್ಜ್ಮೆಂಟ್ ಇಲ್ಲೇ ಇದೆ, ಗೊತ್ತಾಯ್ತಾ. ಅವ್ರು ಹಾಕಿದ್ದು ಕೇಸು ಡಿಸ್ಮಿಸ್ ಆಯಿತು. ಆಮೇಲೆ ಅವ್ರು ಕ್ಲೀನಾಗಿ ಬರೆದವ್ರೆ, ಗೊತ್ತಾಯ್ತಾ. ಇನ್ನು 3 ತಿಂಗಳು ಟೈಮ್ ಕೊಟ್ಟವ್ರು BBMPಗೆ. BBMP ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಯಾವ ಥರ ಮಾಡಬೇಕು, ಏನು ಆ್ಯಕ್ಷನ್ ತಗೋಬೇಕು ನಮಗೂ ಗೊತ್ತಿದೆ. ಅದ್ರ ಪ್ರಕಾರ ತಗೊಳ್ಳೋದು. ಅಲ್ಲಿ ಇರೋರಿಗೆ ಅವ್ರು ಏನು ಮಾಡಿದ್ರು, ತಲೆ ಕೆಳಗಡೆ ಮಾಡಿದ್ರು, ಒಂದಡಿ ಜಾಗ ಸಿಕ್ಕೋದು. ಇವತ್ತಿಲ್ಲ ನಾಳೆ ಎಲ್ಲ ಜಾಗ ನಮಗೆ ಸಿಕ್ಕೋದು, ಅವ್ರಿಗೆ ಯಾರು ಏನು ಸಿಕ್ಕಲ್ಲ. ಬೆಂಗಳೂರಲ್ಲಿ ನೀವು ಪದಾರ್ಥನ ಕಳೆದ್ಬಿಟ್ಟು ಪುಂಗ್ಳೂರಲ್ಲಿ ಹೋಗಿ ಸಿಗ್ತದೇನ್ರಿ? ನೀವು ಎಲ್ಲಿ ಕಳಿಸಿದ್ರೆ ಅಲ್ಲಿ ಹೋಗ್ಬೇಕು. ಹಾಗಾಗಿ ಅವರು ಹೋಗ್ಬಿಟ್ಟು ಯಾರು ಕೊಟ್ಟವ್ರೆ, ಅವ್ರು ಕೊಟ್ಟವ್ರ ಅಸೋಸಿಯೇಷನ್ ಅವ್ರಿಗೆ ಅಥವಾ ಸಲೀಂ ಕೊಟ್ಟವ್ರ, ಅಲ್ಲಿ ಹೋಗಿ ಅವ್ನು ಹಿಡ್ಕೋಬೇಕು. ಅವ್ನ ಮನೇಲಿ ಸಿಗ್ತಾನೆ, ತಿರ್ಗಾಡ್ತಾವನು ಇವಾಗಲೂ. ಅಲ್ಲಿ ಹೋಗು, ನಮ್ಮ ಹತ್ರ ಬಂದ್ಬಿಟ್ಟು ಅದು ಹಂಗೆ ಹಿಂಗೆ ಇವು ಅಂದ್ರೆ ನಾವೇನು ಮಾಡೋಣ ಹೇಳಿ? ನಾವು ತಗೊಂಡಿದ್ದೇವೆ ದುಡ್ಡು, ನಮ್ಮ ಹತ್ರ ಬಂದರೆ ವ್ಯತ್ಯಾಸ ಅಲ್ಲ. ದೇ ಕೊಲೈಟೆಡ್ ವಿತ್ ಈಚ್ ಅದರ್, ಹ್ಯಾಂಡ್ ಆ್ಯಂಡ್ ಗ್ಲೋವ್. ಅವರಿಬ್ರು ಸೇರ್ಕೊಂಡೆ ಎಲ್ಲ ಮಾಡ್ತಾ ಇರೋದು, ಗೊತ್ತಾಯ್ತಾ. ಅಲ್ಲಿ ಇರೋರಿಗೆಲ್ಲ ಗೊತ್ತಾಗ್ಲಿ, ಯಾರು ಅಮಾಯಕರು ಸೈಲ್ ತಗೊಳ್ಳೋರೆ ಅವ್ರಿಗೆ ಗೊತ್ತಾಗ್ಲಿ. ಇಲ್ಲ ನನ್ನ ಹತ್ರ ಬರಲಿ, ನಾನು ಪ್ರೂಫ್ ಕೊಡ್ತೀನಿ, ನಾನೇ ಹೇಳ್ತೀನಿ. ಅವರಿಬ್ರು ಸೇರ್ಕೊಂಡೇ ಮಾಡ್ತಾ ಇರೋದು ಅವರೆಲ್ಲ.
ಬಿಟ್ಟಿ ಜಾಗ ಕಮ್ಮಿಗೆ ಸಿಕ್ತು ಅಂತ ಜಮಾಯಿಸಿ ಬಿಟ್ರೆ ಅಸಲಿ ಭೂಮಾಲೀಕರ ಮೇಲೆ ಕೇಸ್ ಕೂಡ ಹಾಕಿದ್ರು. ಆದರೆ ನ್ಯಾಯ? ಇದರ ಕುರಿತು ಭೂಮಾಲೀಕರು ಬೆಚ್ಚಿಟ್ಟ ಸತ್ಯ ನಿಜಕ್ಕೂ ವಾಸ್ತವ. ಭೂಮಾಲೀಕರಾದ ರಫೀಕ್, ಪ್ರಸ್ತುತ ಮಾಲೀಕರಾದ ಅಜ್ಮತುಲ್ಲಾ ಖಾನ್, ವೆಂಕಟರಮಣ, ಉಮಾ ವೆಂಕಟ್ ಇವರ ಅಸಲಿ ಕತೆ ತೆರೆದಿಟ್ಟಿದ್ದಾರೆ. ಯಾರೋ ಸಲೀಂ ಅನ್ನೋ ಫ್ರಾಡ್, ಮರಿಯಪ್ಪ ಮತ್ತವರ ಹೆಸರಿನಲ್ಲಿ ಮಾಡಿದ ಮಹಾ ಮೋಸ ಇವತ್ತು ಭೂಮಾಲೀಕರ ನೋವಿಗೆ ಕಾರಣವಾಗಿದೆ. ಸರ್, ಇದು 1933ನಲ್ಲಿ ಸಂತೋಜಿರಾವ್ ಅನ್ನೋರು ಈ ಲ್ಯಾಂಡ್ ತಗೊಂಡ್ರು, ಸರ್ವೆ ನಂಬರ್ 34, 5 ಎಕರೆ 36 ಗುಂಟೆ. ಆಮೇಲೆ 1953ನಲ್ಲಿ ಸರ್ವೆ ನಂಬರ್ 33ನ ಅವರು ತಗೊಂಡ್ರು ಸಂತೋಜಿರಾವ್, ಅದು 10 ಎಕರೆ 17 ಗುಂಟೆ. ಟೋಟಲ್ ಸರ್ವೆ ನಂಬರ್ 33 ಮತ್ತು 34 ಟೋಟಲ್ 16 ಎಕರೆ ಲ್ಯಾಂಡ್ ಸರ್. ಸಂತೋಜಿರಾವ್ ಅವರಿಗೆ 8 ಜನ ಗಂಡ್ಮಕ್ಳು. ಅವರು 91 ವರ್ಷ ಸುಖವಾಗಿದ್ರು. ಸಾಯೋ ಒಂದು 6 ತಿಂಗಳ ಮೊದಲು ರಿಜಿಸ್ಟರ್ಡ್ ವಿಲ್ ಮಾಡಿ 8 ಜನ ಗಂಡ್ಮಕ್ಳಿಗೂ ಕೊಟ್ಟರು. 1984ನಲ್ಲಿ ಅವ್ರು ಎಕ್ಸ್ಪೈರ್ ಆದರು. ಎಕ್ಸ್ಪೈರ್ ಆದಮೇಲೆ 1984 1993 ಒಳಗೆ 8 ಜನ ಗಂಡ್ಮಕ್ಳು ಮಾರ್ಬಿಟ್ರು ಜಾಗನ. ಅದರಲ್ಲಿ ಇಬ್ಬರು ಅಬ್ದುಲ್ ರಫೀಕ್ ಅನ್ನೋರಿಗೆ ಮಾರಿದ್ರು 1995ಅಲ್ಲಿ, 2 ಗಂಡ್ಮಕ್ಳು 4 ಎಕರೆನ. ಇನ್ನು 5 ಜನ ಗಂಡ್ಮಕ್ಳು ಮರಿಯಪ್ಪನವ್ರಿಗೆ ಮಾರಿದ್ರು 2 ಎಕರೆ 10 ಎಕರೆ. ಮರಿಯಪ್ಪನವ್ರು 10 ಎಕರೆ ತಗೊಂಡ್ರು 1995ಅಲ್ಲಿ. ಅಬ್ದುಲ್ ರಫೀಕ್ ಅವರು 4 ಎಕರೆ ತಗೊಂಡ್ರು 1995ಅಲ್ಲಿ. 1996ನಲ್ಲಿ ಮರಿಯಪ್ಪನವರು 4 ಎಕರೆ ನಲ್ಲಿ ಲೇಔಟ್ ಮಾಡಿದ್ರು, ಎಸ್ಕಾಟ್ಸ್ ಎಂಪ್ಲಾಯ್ಸಿಗೆ ಮಾರ್ಬಿಟ್ರು. ಇನ್ನು 6 ಎಕರೆನ 1996ಅಲ್ಲಿ ಶ್ಯಾಮ್ ಸುಂದರ್ ಬತೀಜಾನ್ ಅವರಿಗೆ ಕೃಷಿ ಭೂಮಿನ ಹಾಗೆ ಫುಲ್ ಮಾರ್ಬಿಟ್ರು. 1997ನಲ್ಲಿ ಅಬ್ದುಲ್ ರಫೀಕ್ ಅವರು 4 ಎಕರೆನ ಕೃಷಿ ಭೂಮಿಯಾಗಿ ಸಂಪೂರ್ಣ ಮಾರ್ಬಿಟ್ರು. ಸೊ 1997 ಎಂಡಿಗೆ ಮರಿಯಪ್ಪ ಮತ್ತೆ ಅಬ್ದುಲ್ ರಫೀಕ್ ಇಬ್ರು ಲ್ಯಾಂಡ್ ಮಾಡ್ಬಿಟ್ರು. ಅಲ್ಲಿ ಯಾರ್ದು ಅವ್ರ ಲ್ಯಾಂಡ್ ಉಳಿಲಿಲ್ಲ. 2004ಅಲ್ಲಿ ಮರಿಯಪ್ಪ ಸತ್ತೋದ್ರು. 2006ನಲ್ಲಿ ಸಲೀಂ ಅನ್ನೋರು ಏನ್ ಮಾಡಿದ್ರು, ಮರಿಯಪ್ಪಂದು ರಫೀಕ್ದು 26/98 ಡೇಟ್ಗೆ ಒಂದು ನೋಟ್ರಿ GPA ಕ್ರಿಯೇಟ್ ಮಾಡಿದ್ರು. ಸೇಮ್ ಫಾಂಟು, ಸೇಮ್ ಸ್ಟೈಲು, ಸೇಮ್ ನೋಟ್ರಿ ಮಾಡ್ಬಿಟ್ಟು ಗಂಟಗಣ ವಿಲೇಜ್ ಪಂಚಾಯತ್ ಒಂದು ಖಾತಾ ಬುಕ್ ಮಾಡ್ಬಿಟ್ಟು ಎಲ್ರಿಗೂ ಗಂಟಗಣ ವಿಲೇಜ್ ಪಂಚಾಯತ್ ಖಾತಾ ಬುಕ್ ಮೇಲೆ 9/11 ರಿಜಿಸ್ಟ್ರೇಷನ್, ಅವಾಗೆಲ್ಲ ರೆವಿನ್ಯೂ ರಿಜಿಸ್ಟ್ರೇಷನ್ ನಡೀತಾ ಇತ್ತು, ನೋಟ್ರಿ GPA ನಡೀತಾ ಇತ್ತು, ಎಲ್ಲ ಫ್ರಾಡ್ ಎಲ್ಲರಿಗೂ ಕೊಟ್ರು. ಆ 26/98ಕ್ಕೆ ಸಲೀಂ ಮಾಡಿರೋ GPA ನಲ್ಲಿ ರಫೀಕ್ ಆಗ್ಲಿ ಮರಿಯಪ್ಪನವರು ಓನರ್ಸೇ ಅಲ್ಲ. ಈ ಸೈಟ್ ರಿಜಿಸ್ಟ್ರೇಷನ್ 2006ನಿಂದ ನಡೆದಿದೆ. 2006ನಲ್ಲಿ ನಡೆಯುವಾಗ ಮರಿಯಪ್ಪ ಬದುಕೇ ಇಲ್ಲ. ಸೊ ಸತ್ತವನ ಹೆಸರಲ್ಲಿ GPA ಕ್ರಿಯೇಟ್ ಮಾಡಿ ಅವನ ಹೆಸರಲ್ಲಿ ವ್ಯವಹಾರ ಮಾಡಿ ಮರಿಯಪ್ಪ ರೆಪ್ರೆಸೆಂಟೆಡ್ ಬೈ ಸಲೀಂ ಅಂತ ಇದೆ GPA ಸೇಲ್ ಡೀಡ್ಗಳಲ್ಲಿ. ಮರಿಯಪ್ಪ ಬದುಕೇ ಇಲ್ಲ. ರಫೀಕ್ ಹೆಸರಲ್ಲಿ ಯಾರೋ ಇಂಪರ್ಸನೇಟ್ ಯಾರೋ ಮುದ್ಕಪ್ಪ ರಫೀಕ್ ಒಂದು ಕೊಡಿಸ್ಬಿಟ್ಟು ರಫೀಕ್ ಹೆಸರಲ್ಲಿ ಮಾಡಿದ್ದಾರೆ. ಸೊ ಏನು ಮೋಸ ಮಾಡಿದ್ದಾರೆ, ಈ 2006 ನಂತರ ನಡೆದಿದೆ. 2007ರಲ್ಲಿ ನಮಗೆ ಗೊತ್ತಾಗಿದೆ. ಅವಾಗಲೇ ನಾವು ಸಲೀಂ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಒಳಗಾಕಿ ಎಲ್ಲ ಮಾಡಿದೀವಿ. ನಾವು ಏನೇನ್ ಮಾಡ್ಬೋದು ಎಲ್ಲ ಮಾಡಿದೀವಿ. 2007ನಲ್ಲಿ BBMPಗೆ ಬಂದ್ಬಿಡ್ತು ಇದು, ಗ್ರಾಂಟನ ವಿಲೇಜ್ BBMPಗೆ. BBMPನವರು ಈಗ ಆ ಒಂದು ಪ್ರೋಸೆಸ್ ಅಲ್ಲಿ ಇದ್ದಾಗ ಅದನ್ನೆಲ್ಲ ಇವರು ಎನ್ಕ್ಯಾಶ್ ಮಾಡಿದ್ರು. ಈ ಸಲೀಂಗೆ ಆಧಾರವಾಗಿ ಸೈನಿಕ ರೆಸಿಡೆಂಟ್ ಅಸೋಸಿಯೇಷನ್ ಅಂತ ಇವರೆಲ್ಲ ಮಾಡ್ಕೊಂಡ್ರು. ಸೈನಿಕರು ಯಾರಿಲ್ಲ ಅಲ್ಲಿ, ಒಬ್ಬ ಸೈನಿಕರಿದ್ದಾರೆ. ಅವ್ರನ್ನ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅವ್ರ ಹೆಸರಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಬಿಟ್ಟು ಸಲೀಮಿಗೆ ಸಾಥ್ ಕೊಟ್ರು. ಇವರೆಲ್ಲ ಯಾರಿಗೂ ಗೊತ್ತಾಗಿಲ್ಲ, ಲೆಫ್ಟ್ ಅಂಡ್ ರೈಟ್ ಸೈಟ್ಗಳನ್ನ ಮಾರ್ಬಿಟ್ರು. ಸರ್ ನೋಡಿ, ಇವರು ಸೈಟ್ ಎಲ್ಲ ತಗೊಂಡವರು 2007ನಲ್ಲಿ BBMP ಲಿಮಿಟ್ ಬಂದ್ಮೇಲೆ BBMP ಇಂದ ಆಗ್ಲಿ BDA ಇಂದ ಆಗ್ಲಿ ವಿಲೇಜ್ ಪಂಚಾಯತ್ ಆಗ್ಲಿ ಯಾವುದೇ ಇಲ್ಲಿ ಲೇಔಟ್ ಅಪ್ರೂವಲ್ ಪ್ಲಾನ್ ತಗೊಂಡಿಲ್ಲ. ಲೇಔಟ್ ಅಪ್ರೂವಲ್ಗೆ ನಾವು ಲ್ಯಾಂಡ್ ಓನರ್ ಆಗಿ ನಾವೇನು ಅರ್ಜಿ ಹಾಕಿಲ್ಲ. ಇದು ಏನು ಫ್ರಾಡ್ಗಳಾಯ್ತು ಗೊತ್ತಾದ್ಮೇಲೆ ಸಮೇತ ಅವರು ಸೈನಿಕ ಅಸೋಸಿಯೇಷನ್ ಏನ್ ಮಾಡ್ಕೊಂಡ್ರು, ಅವರು ಸಲೀಮಿಗೆ ಸಪೋರ್ಟ್ ಮಾಡ್ತಾ ಬಂದ್ರು. ಇನ್ನು ಟ್ರೇಡಿಂಗ್ ಆಗ್ತಾ ಬಂತು. ನಾವು 2007ನಲ್ಲಿ ಕ್ರಮ ತಗೊಂಡ್ವಿ. 86 ಸಿವಿಲ್ ಸೂಟು ಮತ್ತೆ 12 ರಿಟ್ ಪಿಟಿಷನ್ಸ್, 4 ರಿಟ್ ಅಪೀಲು ಎಲ್ಲವನ್ನು ಫೈಟ್ ಮಾಡಿದೀವಿ. ಎಲ್ಲ ಕಡೆ ನಮ್ಮ ಪರವಾಗಿ ಆರ್ಡರ್ ಆಗಿದೆ. ಏನು ಇದು ಬೋಗಸ್ ಅಂತ ನಾವು ಕೋರ್ಟಲ್ ಪ್ರೂವ್ ಮಾಡಿದೀವಿ. ಆ GPA ಏನು ಬೋಗಸ್, ರಿಜಿಸ್ಟ್ರೇಷನ್ ಒಳಗೆ ಅವ್ರ ಬದುಕು ಇಲ್ಲ, ಎಲ್ಲಾನು ಕೋರ್ಟಲ್ ಪ್ರೂವ್ ಆಗಿ ಹೋಗಿದೆ. ಅವ್ರಿಗೆ ಏನು ಟೈಟ್ಲ್ ಇಲ್ಲ. ಆ ಸೈಟ್ ಓನರ್ಸ್ಗಳು ಏನಿದೆ ಎಲ್ಲ ಫ್ರಾಡ್ ಫೋರ್ಜರಿಗಳಲ್ಲಿ ಮಾಯಾದಲ್ಲಿ ಸಿಕ್ಕಾಕೊಂಡು ಅನುಭವಿಸ್ತಾ ಇದ್ದಾರೆ. ನಾವು ಅವ್ರದ್ದೆಲ್ಲ ಕೆಡು ಬಿಟ್ಟು ನಾವು ಅರಮನೆ ಕಟ್ಟಬೇಕು ಅನ್ನೋ ಇರಾದಲ್ಲಿ ಇಲ್ಲ. ನಾವು ಅವ್ರಿಗೆ ಹೇಳಿದ್ದೀವಿ. ಆದ್ರೆ ಅವ್ರು ನಮ್ಮ ಹತ್ರ ಬರ್ದಿರೋ ನಮ್ಮನ್ನೇ ಚಾಲೆಂಜ್ ಮಾಡ್ಕೊಂಡು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಮ್ಮನ್ನೇ ರೌಡೀಸ್ಗಳು, ನಮ್ಮನ್ನೇ ಲ್ಯಾಂಡ್ ಗ್ರಾಬರ್ಸ್ಗಳು, ನಾವೇ ಎಂಕರೇಜ್ ಮಾಡೋದು, ನಮ್ಮನ್ನ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಅಸಲಿಯಾಗಿ ಫ್ರಾಡ್ ಆಗಿರೋದು ಅವರಿಂದ, ಫ್ರಾಡ್ ಮಾಡಿರೋನು ಸಲೀಂ ಅನ್ನೋನು. ಮತ್ತೆ ಇವರೆಲ್ಲ ಬೆಂಗವಾಲಾಗೆ ನಿಂತಿರೋ ಅವರೆಲ್ಲ ಜವಾಬ್ದಾರರು. ಸಲೀಂಗಿಂತ ಜಾಸ್ತಿ ಪಾಪ ಮಾಡಿರೋರು ಸೈನಿಕ ವಿಹಾರ ರೆಸಿಡೆಂಟ್ ಅಸೋಸಿಯೇಷನ್ ಪದಾಧಿಕಾರಿಗಳು. ಅವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಕ್ ಹೋಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದೆ. ನಾವು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತಿನವರೆಗೂ 100ಕ್ಕೂ ಹೆಚ್ಚು ಸೈಟ್ ತಗೊಂಡವರು ಅವರ ವೆಂಡರ್ಸ್ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ. ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿವಿಲ್ ಸೂಟ್ ಆದ್ರಿಂದ ಅವರು ಇನ್ನೂ ಕ್ರಮ ತಗೊಂಡಿಲ್ಲ. ಆಯ್ತಾ, ಇವೆಲ್ಲ ಕಥೆಗಳು ತುಂಬಾ ಇದೆ ಸರ್.
ಸರ್ ಆಮೇಲೆ ಏನಂತಾರೆ ಅಂತಂದ್ರೆ ಸರ್ ಮೊನ್ನೆ ಮಾತಾಡ್ತಾ ನೋಡ್ತಿದ್ದೆ ಅಡ್ವೊಕೇಟ್ ಅಂತ ಅಕ್ರಮ ಸಕ್ರಮ ಮಾಡ್ಕೊತೀವಿ ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತಾರೆ ಸರ್. ಇದ್ರ ಬಗ್ಗೆ ಏನಾಗಿದೆ? ಹೈಕೋರ್ಟ್ ಅಲ್ಲಿ ರಿಟ್ ಡಿವಿಷನಲ್ ಬೆಂಚು, ಕರ್ನಾಟಕ ಸ್ಟೇಟ್ ಹೈಕೋರ್ಟ್ ಡಿವಿಷನಲ್ ಬೆಂಚು ಹೈಯೆಸ್ಟ್ ಅಥಾರಿಟಿ ಲೀಗಲ್ ಸಿವಿಲ್ ಮ್ಯಾಟರ್ಸ್ಗೆ. ಅಲ್ಲಿ GBA ಕಮಿಷನರ್ ಅಫಿಡವಿಟ್ ಹಾಕಿದ್ದಾರೆ ಏನಂತ, ಈ ಖಾತಾಗಳು ಏನು ಅಂತ ಕೊಡ್ತೀವಿ, ಖಾತಾ ಇಟ್ಸ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಇಶ್ಯೂ ಮಾಡೋ ರಶೀದಿ, ಇಟ್ ಇಸ್ ಓನ್ಲಿ ಫಾರ್ ಟ್ಯಾಕ್ಸ್ ಕಲೆಕ್ಷನ್, ಮಿಯರ್ ಇಶ್ಯೂಯಿಂಗ್ ಆಫ್ ಖಾತಾ ವಿಲ್ ನಾಟ್ ಗಿವ್ ಕನ್ಫರ್ ಎನಿ ಟೈಟಲ್. ಈ ಖಾತಾ ಕೊಟ್ಟ ತಕ್ಷಣ ಪ್ರಾಪರ್ಟಿ ಓನರ್ ಅವ್ರು ಆಗೋದಿಲ್ಲ. ಟೈಟ್ಲ್ ಇದ್ರೆ ಮಾತ್ರ, ಅಸಲಿ ಮಾಲಕರಿಂದ ಅವ್ರು ತಗೊಂಡಿದ್ರೆ ಮಾತ್ರ ಖಾತಾ ಅವ್ರ ಹೆಸರಲ್ಲಿದ್ರೆ ಅದು ಬೆಲೆ ಬರ್ತದೆ ಆ ಖಾತಾಗೆ. ಇಲ್ಲ ಅಂದ್ರೆ ಈ ಫ್ರಾಡ್ ಫೋರ್ಜರಿ ನಲ್ಲಿ ಸೇಲ್ ಡೀಡ್ಗೆ ಏನ್ ದುಡ್ಡು ಕೊಟ್ಟಿದ್ದಾರೆ ಈ ಖಾತಾಗೆ ಖರ್ಚು ಮಾಡ್ತಾರಲ್ಲ, ಅದಕ್ಕೆ ಅದ್ರ ಜೊತೆ ಅದು ವೇಸ್ಟ್. ಖಾತಾ ಇಸ್ ಓನ್ಲಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಟ್ಯಾಕ್ಸ್ ಕಲೆಕ್ಷನ್ ಇಶ್ಯೂ ಮಾಡೋ ರಸೀದಿ ಹೊರತು ಟೈಟ್ಲ್ ಸಂಬಂಧಪಟ್ಟಿದ್ದಲ್ಲ. ಟೈಟ್ಲ್ ಇಲ್ದೆ ಇವರು ಏನೇ ಈ ಖಾತಾ, ಬಿ ಖಾತಾ, ಎ ಖಾತಾ ಏನೇ ಮಾಡ್ಕೊಂಡ್ರು ಕಾನೂನಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಕೋರ್ಟ್ ಅಲ್ಲಿ ಎಂಡ್ ಆಫ್ ದಿ ಡೇ ಅದು ಯಾವ್ದು ಅವ್ರು ಗೆಲ್ಲೋಕ್ ಆಗಲ್ಲ. ಅದು ಯಾರ್ಯಾರು ಹೇಳ್ತಾರೆ ಅಂತ ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಸರ್, ರಿಟ್ ಅಪೀಲ್ ನಲ್ಲಿ ಡಿವಿಷನಲ್ ಬೆಂಚು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಇಷ್ಟು ದಿನ ಏನು KLR ಆಕ್ಟ್ ಅಲ್ಲಿ ತಹಶೀಲ್ದಾರ್ ಏನು ಕ್ರಮ ತಗೊಂಡಿದ್ರು ಅದು ಇನ್ನು ಮುಂದೆ GBA ವ್ಯಾಪ್ತಿಗೆ ಬಂದಿರೋದ್ರಿಂದ GBA ನವರು ಮುಂದುವರಿಸಬೇಕು. GBA ನವರು ತಹಶೀಲ್ದಾರ್ ಪರವಾಗಿ GBA ನವರು ಮಾಡಬೇಕು ಅಂತಾಗಿದೆ. GBA ನವರು ಅಫಿಡವಿಟ್ ಹಾಕಿದ್ದಾರೆ, ನಾವು ಮಾಡ್ತೀವಿ ಅಂತೇಳಿ. ಖಂಡಿತ ನಮಗೆ ನ್ಯಾಯ ಸಿಗೋ ಭರವಸೆ ಇದೆ. ಏನು ಫ್ರಾಡ್ ಫೋರ್ಜರಿನಲ್ಲಿ ಸೈಟ್ ತಗೊಂಡವ್ರು ಏನು ನಮ್ಮ ಜಾಗದಲ್ಲಿ ಬಂದು ಕೂತಿದ್ದಾರೆ ಅವರು ಖಂಡಿತ ಅಲ್ಲಿಂದ ಎದ್ದೇಳ್ತಾರೆ. BDA ಜಾಗಗಳನ್ನ, ಫಾರೆಸ್ಟ್ ಜಾಗಗಳನ್ನ, ಬೇರೆ ಗೌರ್ಮೆಂಟ್ ಜಾಗಗಳನ್ನ ಹೇಗೆ ಕಾನೂನು ಪ್ರಕಾರ ಕ್ರಮ ತಗೊಂಡು ವಾಪಸ್ ತಗೊಳ್ತಾರೋ ಅದೇ ರೀತಿ ನಮ್ದು ಪ್ರೈವೇಟ್ ಲ್ಯಾಂಡ್ ಅನ್ನು ಗೌರ್ಮೆಂಟ್ ವಾಪಸ್ ತೆಗೆಸ್ಕೊಡ್ಬೇಕು. ಈ ತಹಶೀಲ್ದಾರ್ ಆಗ್ಲಿ ಪೊಲೀಸರಾಗ್ಲಿ ಎಲ್ಲರೂ ನಮ್ಗೆ ಏನೋ ನಮ್ಮ ಜಾಗದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಫ್ರಾಡ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಕೂತಿದ್ದಾರೆ, ಅವರಿಂದ ನಮ್ಮ ಜಾಗ ಬಿಡಿಸ್ಕೊಡ್ಬೇಕು. ಸಿವಿಲ್ ಸೂಟ್ ಎಲ್ಲ ನಮ್ಮ ಪರವಾಗಿದೆ, ನಾವೆಲ್ಲ ಅಲ್ಲಿ ಕೋರ್ಟಲ್ಲಿ ಪ್ರೂವ್ ಮಾಡಿದ್ದೇವೆ. ಇನ್ನೊಂದು ಪರಮಘಾತುಕ ಸತ್ಯ ಅಂದರೆ ನಾನು ಪಿಗ್ಗಿ ಬಿದ್ದಿದ್ದೇನೆ ನೀನು ಬಾ ಅಂತ ಸೈನಿಕ್ ವಿಹಾರ್ ಲೇಔಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಪಾಪದ ಜನರನ್ನು ಯಾಮಾರಿಸಿದ್ದಾರೆ. ಯಾಮಾರಿಸಿದರೆ ಅದಕ್ಕೆ ಜವಾಬ್ದಾರ ಯಾರು? ಇದರ ಅಂದರೆ ಕೆಂಚೇನಹಳ್ಳಿ ಕೃಷಿ ಜಾಗದಲ್ಲಿ ಅಪ್ಪ ಮಗನ ಶರ್ಮ ಕರ್ಮದ ಕತೆ. ಹಾಗೆ ಸರ್ವೆ ನಂಬರ್ 33 ಮತ್ತು 34ರ ವಾಸ್ತವ ನಿಮಗೆ ಬೆಚ್ಚಿಡಲಿದೆ ನಿಮ್ಮ BS ನ್ಯೂಸ್. ಹಾಗೆಯೇ ಈ ಅಕ್ರಮ ಲೇಔಟ್ನ ಬಹುತೇಕ ಕೇಸುಗಳು ಅಸಲಿ ಭೂಮಾಲೀಕರು ಗೆದ್ದಾಗಿದೆ. ಈ ಲೇಔಟ್ನ ಅಂತ್ಯಕ್ಕೆ ಸಮಯ ಬಂದಿದೆ. ಯಾಕೆಂದರೆ ಇವರು ಯಾಮಾರಿಸಿದ್ದು ಭೂಮಾಲೀಕರನ್ನ, ಅದು ಸೈನಿಕ ಹೆಸರಿನಲ್ಲಿ. ವೆಂಕಟರಮಣ ಅವ್ರ ಪರವಾಗಿ, ಉಮಾ ವೆಂಕಟವ್ರ ಪರವಾಗಿ, ಅಜ್ಮತುಲ್ಲಾ ಖಾನ್ ಅವ್ರ ಪರವಾಗಿ ಎಲ್ಲ ಸಿವಿಲ್ ದಾವೆಗಳು ನಡೆಸ್ತಾ ಇರೋದು ನಾನೇ. ಇಲ್ಲಿವರೆಗೆ 2007ರಲ್ಲೇ ಅವರು ಹಾಕಿದಂತಹ ಸಿವಿಲ್ ದಾವೆಗಳೆಲ್ಲ 2017ರಲ್ಲಿ ಕೋರ್ಟ್ ಮೆರಿಟ್ಸ್ ಮೇಲೆ ಎಲ್ಲ ಕೇಸಸ್ ಡಿಸ್ಮಿಸ್ ಮಾಡಿದೆ. ಆನಂತರ ಸೈನಿಕ್ ವಿಹಾರ್ ಅಸೋಸಿಯೇಷನ್ ಅವ್ರು ಏನಿದ್ರು ಹಾಕಿದಂತ ರಿಟ್ ಪಿಟಿಷನ್ ಏನಿತ್ತು, ಲೋಕಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಆ ಕೇಸ್ನ ವಜಾ ಮಾಡಿತ್ತಾದ್ರಿಂದ ನಾವು ಹಾಕಿದ ಅಪೀಲ್ ನಲ್ಲಿ ರಿಟ್ ಆಫ್ ಮ್ಯಾಂಡಮಸ್ ಅಂತ ಆರ್ಡರ್ ಮಾಡಿದ್ರು. ತಹಸೀಲ್ದಾರ್ ಏನು ಅನಧಿಕೃತ ಕಟ್ಟಡ ತೆರವು ಮಾಡ್ಲಿಕ್ಕೆ ಆರ್ಡರ್ ಮಾಡಿದ್ರು, ಆದೇಶನ ಪಾಲನೆ ಮಾಡಬೇಕು ಅಂತ ಆರ್ಡರ್ ಮಾಡಿದ್ರು. ಆ ಒಂದು ಆದೇಶದ ಮೇಲೆ ರಿಟ್ ಅಪೀಲ್ ಅಂತ ಏನು ಹೋದ್ರು, ಆ ರಿಟ್ ಅಪೀಲ್ ನಲ್ಲಿ ಈಗ ಜೂರಿಸ್ಟಿಕ್ಷನ್ ಏನಿರುತ್ತೆ ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಂದಿರೋದ್ರಿಂದ ಅವ್ರಿಗೆ ಡೆಮಾಲಿಷನ್ ಮಾಡಬೇಕು ಅಂತ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ತಹಸೀಲ್ದಾರ್ 3 ತಿಂಗಳೊಳಗಡೆ ಏನು ಡೆಮಾಲಿಷನ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ರು, ಅದೇ ಆರ್ಡರ್ಗೆ ಜೂರಿಸ್ಟಿಕ್ಷನ್ ಅಲ್ಲಿ BGBA ಇರೋದ್ರಿಂದ ಅವ್ರು ಅದನ್ನು ಫಾಲೋ ಮಾಡಬೇಕಾಗಿರುವಂತ ಅರ್ಥ ಬರುತ್ತೆ. ಆ ಜೂರಿಸ್ಟಿಕ್ಷನ್ ಅಲ್ಲಿ ಇವತ್ತು ಯಾರು ಜೂರಿಸ್ಟಿಕ್ಷನ್ ಅಲ್ಲಿ ಬರ್ತದೆ ಅಥಾರಿಟಿ ಡೆಮಾಲಿಷನ್ ಮಾಡಬೇಕು ಅಂತ ಅರ್ಥ ಬರ್ತದೆ. ನೋಡಿ, B ಖಾತಾ ಇರ್ಬೋದು, A ಖಾತಾ ಇರ್ಬೋದು, ಈ ಖಾತಾ ಇರ್ಬೋದು, ಯಾವುದೇ ಒಂದು ಆಸ್ತಿ ದಾಖಲೆ ನೋಂದಣಿ ಆದ್ಮೇಲೆ ಅಂದ್ರೆ ರಿಜಿಸ್ಟ್ರೇಷನ್ ಆದ್ಮೇಲೆ ಆ ಏರಿಯಾದಲ್ಲಿ ಯಾರು ಅಥಾರಿಟಿ ಇರ್ತಾರೆ ಕಂದಾಯ ವಸೂಲಿ ಮಾಡ್ಲಿಕ್ಕೆ, ಅಥಾರಿಟಿ ಅವರು ಖಾತಾ ಅಂತ ಇಶ್ಯೂ ಮಾಡ್ತಾರೆ. ಖಾತಾ ಅಂತ ಇಶ್ಯೂ ಮಾಡೋದು ಆಸ್ತಿ ಮೇಲೆ ತೆರಿಗೆ ವಸೂಲಿ ಮಾಡೋದಕ್ಕೆ ಬಿಟ್ರೆ, ಆ ಖಾತಾ A ಖಾತಾ ಇರ್ಬೋದು, B ಖಾತಾ ಇರ್ಬೋದು, ಈ ಖಾತಾ ಇರ್ಬೋದು, ಆ ಪರ್ಟಿಕ್ಯುಲರ್ ಆಸ್ತಿ ಮೇಲೆ ಯಾವುದೇ ಮಾಲೀಕತ್ವದ ಹಕ್ಕನ್ನು ಕೊಡೋದಿಲ್ಲ ಅನ್ನೋ ಸೀಲ್ ಹಾಕಿನೇ ಕೊಡ್ತಾರೆ. ಖಾತಾ ಅನ್ನೋದು ಮಾಲೀಕತ್ವದ ಹಕ್ಕನ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ. ಸಿವಿಲ್ ಕೇಸಸ್ 2007ರಲ್ಲಿ ಹಾಕಿದೆ ಸುಮಾರು 65ರಿಂದ 70 ಕೇಸ್ ಡಿಸ್ಮಿಸ್ ಆಗಿದೆ. ಈ ಹೈಕೋರ್ಟ್ಗೆ ಬಂದ ನಂತರ ಒಂದು 14-15 ಕೇಸು ಎಲ್ಲ ನಮ್ಮ ಪರವಾಗಿ ಆರ್ಡರ್ ಮಾಡಿ ಅಬ್ಸರ್ವೇಷನ್ ಬರೆದು ಕ್ಲೀನಾಗಿ ಅದು ಡಿಸ್ಪೋಸ್ ಆಗಿದೆ ಮ್ಯಾಟ್ರು. ಅವ್ರು ಹಾಕಿದಂಥ ಎಲ್ಲ ಪಿಟಿಷನ್ಸು ಡಿಸ್ಮಿಸ್ ಆಗಿದೆ, ನಮ್ಮ ಪರವಾಗಿ ಅಬ್ಸರ್ವೇಷನ್ ಬರೆದಿದ್ದಾರೆ. ಯಾವತ್ತಿದ್ರೂ ನ್ಯಾಯ ಗೆಲ್ಲುತ್ತೆ ಅನ್ನೋ ಕೋರ್ಟ್ ಮೇಲೆ ನಂಬಿಕೆ ಇಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಅಬ್ಸರ್ವೇಷನ್ಸ್ ಬರ್ತಾ ಇದೆ. ಖಂಡಿತ ಇದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಂದಕ್ಕೆ ಜನ ಬೆಂಗಳೂರಿನಲ್ಲಿ ಯಾವುದೇ ಆಸ್ತಿ ಕೊಂಡ್ಕೋಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮಾಲೀಕತ್ವದ ದಾಖಲೆಗಳನ್ನ ಕೆಲವು ಕ್ರೂಷಿಯಲ್ ಡಾಕ್ಯುಮೆಂಟ್ಸ್ನ ಕಡಿಮೆ ಸಣ್ಣ ಪುಟ್ಟ ಖರ್ಚಿನಲ್ಲಾದರೂ ಚೆಕ್ ಮಾಡಬೇಕಾಗುತ್ತೆ. ಈ
ಸಬ್ಸಿಕ್ವೆಂಟ್ ಪರ್ಚೇಸರ್ಸ್ ಏನಿದ್ದಾರೆ ಮಾಲೀಕತ್ವದನ್ನ ದಾಖಲೆ ಚೆಕ್ ಮಾಡಿಸ್ಕೊಂಡಿಲ್ಲ. ಅಟ್ ಕೊನೆಯ ಪಕ್ಷ ರೆವಿನ್ಯೂ ದಾಖಲೆ RTC ನೋಡಿದ್ರು ಕೂಡ ಓನರ್ ಯಾರು ಅಂತ ಗೊತ್ತಾಗಿರೋದು ಅವ್ರಿಗೆ. ಅಮಾಯಕರನ್ನ ಈಗ ಯಾರೋ ಕೊಂಡ್ಕೊಂಡ್ರು ಅಂತ ಹೇಳಿ ಇನ್ನೊಬ್ಬ ಕೊಂಡ್ಕೊಳ್ಳೋದು, ಅವ್ನ ಕಾಂಪೌಂಡ್ ಹಾಕ್ತಾ ಅಂತ ಇನ್ನೊಬ್ಬ ಕೊಂಡ್ಕೊಳ್ಳೋದು, ಮನೆ ಕಟ್ಟೋದು, ವಾಸ ಮಾಡೋದು, ಈ ತರ ಆಗಿದೆ ಬಿಟ್ರೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸಿಕ್ಕೇ ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಕೋಬೇಕೆಲ್ಲರೂ. ಸರ್ ಅಜ್ಮತುಲ್ಲಾ ಖಾನ್ ಅಂದ್ರೆ ತಾನೇ? ಹೌದು ಸರ್, ನಾನೇ ಅಜ್ಮತುಲ್ಲಾ. ಸರ್ ಈಗ ಟೆನ್ಷನ್ ಅಲ್ಲಿ ಸರ್ವೆ ನಂಬರ್ 33/1 ಮತ್ತೆ 33/3 ಏನಿದೆ ಅದರ ಓನರ್ ತಾವು ಯಾರಿಂದ ಪರ್ಚೇಸ್ ಮಾಡಿದ್ರಿ ಸರ್? ಮಿಸ್ಟರ್ ಶ್ಯಾಮ್ ಸುಂದರ್ ಬಜೇಜಾ ಅವರಿಂದ. ಯಾವ ಪರ್ಚೇಸ್ ಮಾಡಿದ್ರಿ? 2014 ಪರ್ಚೇಸ್. ಅವ್ರು ಯಾರಿಂದ ಪರ್ಚೇಸ್ ಮಾಡಿದ್ರು? ಅವರು SK ಮರಿಯಪ್ಪ ಇಂದ 1996 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಈಗೇನಿದೆ ಸರ್ ಪ್ರೆಸೆಂಟ್ ಲ್ಯಾಂಡ್ ಸಿಚುವೇಶನ್? ನೀವು ಯಾರಿಗಾರು ಜಾಯಿಂಟ್ ವೆಂಚರ್ ಕೊಟ್ಟಿದ್ದೀರಾ? ಹೌದು, ಮಿಸ್ಟರ್ ವೆಂಕಟರಾಮನ್ ಸರ್ ಅಂತ ಇದ್ದಾರೆ, ಅವ್ರಿಗೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡಿದ್ದೀನಿ. ನಮ್ಮ ಪ್ರಕಾರ ಅವರೇ ಎಲ್ಲ ನೋಡ್ತಾ ಇದ್ದಾರೆ. ಫರ್ದರ್ ಏನೇ ಇದ್ರು ಅವರೇ ಎಲ್ಲ ನೋಡ್ತಾರೆ. ನೋಡಿ, ಮೊದಲಿಗೆ ನಾವು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ತಗೊಂಡಿದ್ದೇವೆ. ನಮಗೆ ಮಾರಿದವರು ಅಬ್ದುಲ್ ರಫೀಕ್ ಮತ್ತೆ ಮರಿಯಪ್ಪ ಅವರಿಂದ 1996-97ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ನಾವು BDA, BBMP ಮತ್ತೆ ಗಂಟೆಗಾನಹಳ್ಳಿ ವಿಲೇಜ್ ಅಂತ ಇದ್ದಾರೆ. ಆ ಪಂಚಾಯತ್ ಆಫೀಸಲ್ಲಿ ನಾವು ಹೋಗಿ ವಿಚಾರಿಸಿದಾಗ, ಈ ಲೇಔಟಿನ ಲೆಕ್ಕಪತ್ರಗಳನ್ನು ಎಲ್ಲ ನಾವು ವಿಚಾರಿಸಿದಾಗ ನಮ್ಗೇನ್ ಗೊತ್ತಾಗಿದ್ದು ಅಂದ್ರೆ, ಅವರು ಲೇಔಟ್ ಫಾರ್ಮೇಶನ್ ಮಾಡಲಿಕ್ಕೆ, ಪ್ಲಾನ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಮಗೆ ಲಿಖಿತ ರೂಪದಲ್ಲಿ ಅವರು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಲೇಔಟ್ ಓನರ್ ಅಂತೂ ಮಾಡಿದ ಲೇಔಟ್ ಅಲ್ಲ. ಮತ್ತೆ ಈ ಲೇಔಟ್ ಅನ್ನ ಮಾರಿರೋರು ಮೋಸದ GPA ಮತ್ತೆ ಮೋಸದ ರೆವೆನ್ಯೂ ಡಾಕ್ಯುಮೆಂಟ್ಸ್ ಅನ್ನ ಸೃಷ್ಟಿ ಮಾಡಿದವರು ಸಲೀಂ ಹಾಗೂ ಸೈನಿಕ್ ವಿಹಾರ್ ರೆಸಿಡೆಂಟ್ಸ್ ಅಸೋಸಿಯೇಷನ್ ನ ಪದಾಧಿಕಾರಿಗಳು. ಇವರುಗಳು ಸೇರ್ಕೊಂಡು ತುಂಬಾ ಜನ ಅಮಾಯಕರಿಗೆ ಮೋಸ ಮಾಡಿ ಇದನ್ನ, ಈ ಲೇಔಟ್ ಅನ್ನ ಮಾಡಿ ಮಾರಿರುವಂತದ್ದಾಗಿದೆ. ಈಗಾಗಲೇ ಸೈಟ್ ಕೊಂಡಿದಾರಲ್ಲ, ಅವರು ನಮ್ಮ ಮೇಲೆ ಸಿವಿಲ್ ಕೋರ್ಟು, ಹೈಕೋರ್ಟು, ಈ 2 ಕೋರ್ಟುಗಳಲ್ಲೂ ನಮ್ಮ ಮೇಲೆ ವ್ಯಾಜ್ಯ ಹೂಡಿ ಸೋತಿರೋರಾಗಿದ್ದಾರೆ. ಈಗಾಗಲೇ ಯಲಹಂಕ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 75 ಕೇಸ್ಗಳು ಸೈಟ್ ಕೊಂಡವರು ತಮಗೆ ಯಾರು ಸೈಟ್ ಮಾರಿದಾರೋ ಅವ್ರ ಮೇಲೆ ಕೇಸ್ ಹಾಕಿರುವ ದಾಖಲೆಗಳು ಇವೆ. ಹಾಗಾಗಿ ನಮಗೆ ನಮ್ಮ ಪರ್ಸನಲ್ ಒಪಿನಿಯನ್ ಏನಂದ್ರೆ, ಕಾನೂನಿನ ವ್ಯವಸ್ಥೆಯ ಮೇಲೆ, ನ್ಯಾಯದ ವ್ಯವಸ್ಥೆ ಮೇಲೆ ಸಂಪೂರ್ಣ ಭರವಸೆ ಇದೆ. ನಮಗೆ ನ್ಯಾಯ ದೊರಕುತ್ತೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ. ಮತ್ತೆ ಈಗ ನೋಡಿ, ಬೆಂಗಳೂರಲ್ಲಿ BDA ಜಾಗ ಆಗ್ಲಿ, ಅರಣ್ಯ ಭೂಮಿ ಆಗ್ಲಿ, ಅಥವಾ ಗೌರ್ಮೆಂಟ್ ಲ್ಯಾಂಡ್ ಆಗ್ಲಿ, ಈ ಜಾಗಗಳಲ್ಲಿ ಅತಿಕ್ರಮ ಪ್ರವೇಶ ಮಾಡಿ, ಈ ಜಾಗಗಳಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಎಲ್ಲ ತಗೊಂಡಿರ್ತಾರಲ್ಲ, ಅದನ್ನ ಗೌರ್ಮೆಂಟ್ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ವಶಪಡಿಸ್ಕೊಳ್ಳುತ್ತೆ. ಹಾಗೆ ವಶಪಡಿಸ್ಕೊಂಡಿರೋ ಸುಮಾರು ನಿದರ್ಶನಗಳು ಇವೆ. ಅದೇ ರೀತಿ ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವರು, BBMP ಆಗಿರ್ಬೋದು, ಈ ಜಿಲ್ಲಾ ಪರಿಷತ್ ಅವರು, ಜಿಲ್ಲಾ ಪಂಚಾಯತ್ ಅವರು, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಯಾರೇ ಆಗ್ಲಿ ನಮ್ಮ ಪಾಪ ಅಮಾಯಕರಿಗೆ ಮೋಸ ಮಾಡಿದಾರಲ್ಲ. ಈ ಜಮೀನು ಯಾವ್ದು ನಮ್ದು ಅಗ್ರಿಕಲ್ಚರ್ ನಾವು ತಗೊಂಡಿದ್ದೇವೆ, ಅದನ್ನ ಈ ಅನಧಿಕೃತ ಬಡಾವಣೆ ನಿರ್ಮಾಣ ಮತ್ತೆ ವ್ಯಾಪಾರ ಮಾಡೋರಿಂದ ಬಿಡಿಸಿ ನಮಗೆ ನಮ್ದು ಪ್ರೈವೇಟ್ ಲ್ಯಾಂಡ್ ಅದನ್ನ ನಮಗೆ ಕೊಡಿಸ್ಬೇಕು. ನಮ್ಗೆ ಆ ಲ್ಯಾಂಡ್ ನಮಗ್ ದೊರಕುತ್ತೆ ಅನ್ನೋ ನಂಬಿಕೆ ಇದೆ. ಆ ಲ್ಯಾಂಡ್ ನಮಗೆ ಅವರು ದೊರಕಿಸಿ ಕೊಡಬೇಕು. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಹೇಗೆ ಗೌರ್ಮೆಂಟ್ ಲ್ಯಾಂಡನ್ನ ತಮ್ಮ ವಶಕ್ಕೆ ತಗೊಳ್ತಾರೋ, ಹಾಗೆ ಈ ಪ್ರೈವೇಟ್ ಲ್ಯಾಂಡನ್ನ ನಮ್ಮ ಜಾಗವನ್ನು ನಮಗೆ ಕೊಡಬೇಕು ಅನ್ನೋದು ನಮಗೆ ಒಂದು ಆಸೆ ಇದೆ. ಅದು ನಮ್ದು ನಂಬಿಕೆಯು, ಅದು ನಮ್ದು ವಾದವೂ ಹೌದು. ಇದು ಆಗಿರುವುದು ಯಾರಿಂದ ಅಂತ ಹೇಳಿದ್ರೆ, ತಹಶೀಲ್ದಾರ್ ಹಾಗೂ BBMP ಅವರು ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮ ಕೈಗೊಳ್ಳದೆ ಇದ್ದದ್ರಿಂದ ಹೀಗೆ ಅನಧಿಕೃತ ಬಡಾವಣೆ ಆಗಿ ಸುಮಾರು ಜನ ಅಮಾಯಕರಿಗೆ ಮೋಸ ಆಗಿ. ಕಡೆಗೆ ನಾನು ಹೇಳುವುದೇನೆಂದ್ರೆ, ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವಾಗಲೂ ಜಯವಿದೆ. ಹೌದು, ಅಮಾಯಕರಿಗೆ ತೊಂದರೆ ಆಗ್ಬಾರ್ದು, ಆದ್ರೆ ನಾವು ಒಂದ್ ರೀತಿ ಅಮಾಯಕರೇ ಅಲ್ವೇ? ನಮ್ಮ ಜಾಗವನ್ನು ನಾವು ಕಳ್ಕೊಳ್ಳೋ ಸ್ಥಿತಿಯಲ್ಲಿದ್ದೇವೆ. ನಾವು ನಮ್ಮ ಜಾಗವನ್ನು ನಾವೀಗ ಇನ್ನೊಬ್ಬರಿಗೆ ನಾವು ಬಿಟ್ಟುಕೊಡುವ ಸ್ಥಿತಿಯಲ್ಲಿದ್ದೇವೆ. ಈಗ ನಾವು ಇನ್ವೆಸ್ಟ್ ಮಾಡಿರೋದು ನಮ್ಮ ಜಾಗ ಅದು ಅಲ್ವಾ? ಅಮಾಯಕರಿಗೆ ಮೋಸ ಆಗ್ಬಾರ್ದು, ಆದ್ರೆ ನಾವು ಅಮಾಯಕರ ಸಾಲಿಗೆ ಸೇರ್ತೇವೆ. ನಮ್ಮ ಜಾಗವನ್ನ ಅವರು ಕಬಳಿಸೋ ಸ್ಥಿತಿಯಲ್ಲಿದ್ದಾರೆ. ಅವರು ಕಬಳಿಸಿ ನಮ್ಮನ್ನ ಭೂಮಾಫಿಯಾ ಅಂತ ಅವ್ರು ಮಾಡಬಾರ್ದು. ಭೂಮಾಫಿಯಾ ಮಾಡಿರೋರು ಅವರು, ನಾವಲ್ಲ.